So hey guys, welcome back to my channel and ಇವತ್ತಿನ ವಿಡಿಯೋದಲ್ಲಿ we will be understanding ಚಾರ್ಟ್ ಪ್ಯಾಟರ್ನ್ಸ್. ನನಗೆ ಗೊತ್ತು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾವು ಚಾರ್ಟ್ ಪ್ಯಾಟರ್ನ್ಸ್ ಬಗ್ಗೆ ಮಾತಾಡಿದ್ರಿ ಅಂತ. ಲೈಕ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಬಲ್ ಟಾಪ್ ಮತ್ತು ಡಬಲ್ ಬಾಟಮ್ ಬಗ್ಗೆ ಚಾರ್ಟ್ ಪ್ಯಾಟರ್ನ್ಸ್ನ ಬಗ್ಗೆ ನಾವು ಮಾತಾಡಿದ್ದೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ವಿ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಹೆಡ್ ಆ್ಯಂಡ್ ಶೋಲ್ಡರ್ಸ್. ನಾವು ಈ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಯಾವುದಪ್ಪ, ಇದು ನೀವು ಶ್ಯಾಂಪು ಹಾಕೊತಿರಲ್ಲ ಆ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಲ್ಲ, ಇದು ಚಾರ್ಟ್ ಪ್ಯಾಟರ್ನ್ಸಲ್ಲಿ ಬರುತ್ತೆ ಹೆಡ್ ಆ್ಯಂಡ್ ಶೋಲ್ಡರ್ಸ್. ನಾವು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಏನು ಸಿಗ್ನಿಫೈ ಮಾಡುತ್ತೆ, ನಮ್ಗೆ ಏನು ಅರ್ಥ ಮಾಡ್ಕೊಬೇಕು, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ ನಾವು ನೋಡಿದ್ರೆ ಚಾರ್ಟ್ನಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಗೈಸ್ ನಾವು ಇದ್ರ ಜೊತೆಗೆ ಇವತ್ತು ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ ಬಗ್ಗೆ ಕೂಡ ಕಲಿಯೋಣ. ಈ ಹೆಡ್ ಪ್ಯಾಟರ್ನ್ ಬಗ್ಗೆ ಕೂಡ ಇವತ್ತು ನಾವು ಡೀಟೇಲಾಗಿ ಕಲಿತೀವಿ. ಆ್ಯಂಡ್ ದೆನ್ ಲೇಟರ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಸ್ವಲ್ಪ ಟ್ರ್ಯಾಂಗಲ್ಸ್ ಬಗ್ಗೆ ಕಲಿಯೋಣ. ನಾವು ಟ್ರ್ಯಾಂಗಲ್ಸ್ ಆದಮೇಲೆ ಮುಂದುವರೆಯೋಣ ಕೋರ್ಸ್ ಬಗ್ಗೆ. ನಾವು ಇಷ್ಟೊಂದು ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ, ಸಾರಿ ಫಾರ್ ದ್ಯಾಟ್. ಬಟ್ ಫ್ರೀ ಪ್ರೈಸ್ ಆ್ಯಕ್ಷನ್ ಕೋರ್ಸ್ ನಿಮಗೆ ಸಿಗ್ತಿದೆ, ಬೇರೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ, ಡೀಟೇಲಾಗಿ ಹೇಳ್ಕೊಡ್ತೀನಿ. ಜಸ್ಟ್ ವಾಚ್ ದ ವಿಡಿಯೋ. ಆ್ಯಂಡ್ ಆದರೆ ನಿಮಗೆ ಬುಕ್ನಲ್ಲಿ ಕೂಡ ತೊಗೊಂಡು ಯು ಕ್ಯಾನ್ ರೈಟ್ ಇಟ್ ಅಪ್. ಸೊ ನಿಮಗೆ ಬರ್ಕೊಂಡ್ರೆ ಆದಷ್ಟು ಒಳ್ಳೆಯದೇ. ಸೊ ಪ್ರಾಕ್ಟೀಸ್ ಮಾಡಿ ಆದಷ್ಟು ಆ್ಯಂಡ್ ವಿಲ್ ಸಿ ಯು. ಓಕೆ, ಸೊ ಬನ್ನಿ ಫುಲ್ ವಿಡಿಯೋನ ನೋಡಿ, ಎಂಜಾಯ್ ಇಟ್. ಓಕೆ, ಸೊ ಗೈಸ್ ನಿಮ್ಮ ಮುಂದೆ ಇದೇನು ಪ್ಯಾಟರ್ನ ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಓಕೆ, ನಾವು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ ಇದು ಏನಕ್ಕೆ ಕರೀತಾರೆ ನೋಡಿ. ಒಬ್ಬನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ದಿಸ್ ಇಸ್ ಹೆಡ್ ಬರುತ್ತೆ ಆ್ಯಂಡ್ ಇದು ಶೋಲ್ಡರ್ ಬರುತ್ತೆ ಅಲ್ವಾ. ಸೇಮ್ ಇದೇ ಥರ ಇದೊಂದು ಹೆಡ್ ಇದೆ ಆ್ಯಂಡ್ ಇದು ಶೋಲ್ಡರ್ ಆ್ಯಂಡ್ ನೆಕ್ ಇಲ್ಲಿರುತ್ತೆ, ಕರೆಕ್ಟಾ? ಸೊ ಇದನ್ನು ಅಂದ್ಕೊಳ್ಳಿ, ನಾವು ಇದನ್ನು ಕರೆಯೋಣ ನೆಕ್ ಲೈನ್ ಅಂತ. ಓಕೆ, ಇದು ಹೆಡ್ ಆಗುತ್ತೆ ಆ್ಯಂಡ್ ಇದೆರಡು ಕೂಡ ಶೋಲ್ಡರ್ಸ್ ಆಗುತ್ತೆ. ಓಕೆ, ಸೊ ಪ್ಯಾಟರ್ನ್ ಈ ಥರ ಕಾಣಿಸುತ್ತೆ ನಿಮಗೆ. ನಾವು ಈ ಪ್ಯಾಟರ್ನ್ ನಮ್ಗೆ ಏನು ಇಂಡಿಕೇಟ್ ಮಾಡುತ್ತೆ ಡೀಟೇಲಾಗಿ ಹೋಗೋಣ ಬನ್ನಿ. ಸೊ ಗೈಸ್ ಫಸ್ಟು ಡೈರೆಕ್ಷನ್ ಅರ್ಥ ಮಾಡ್ಕೊಳ್ಳೋಣ. ಟ್ರೇಡಿಂಗ್ನಲ್ಲಿ ಈ ಪ್ಯಾಟರ್ನ್ ಕಾಣಿಸಿದೆ ನಮ್ಗೆ ಯಾವ ರೀತಿ ಅಂತ. ಫಸ್ಟ್ ಮಾರ್ಕೆಟ್ ಒಂದು ಕಡೆಯಿಂದ ಈ ಕಡೆ ಮೇಲ್ಗಡೆಗೆ ಹೋಗ್ತಾ ಇರುತ್ತೆ. ನಾವು ಇದೊಂದು ಪಾಯಿಂಟ್ ಹತ್ರ ಬಂದಾಗ ಇದನ್ನು ನಾವು ಕರೆಯೋಣ ಪಾಯಿಂಟ್ ಎ ಅಂತ. ಇಲ್ಲಿಂದ ಬಂದಾಗ ಮಾರ್ಕೆಟ್ ವಾಪಸ್ ಕೆಳಗಡೆ ಬಂದ್ಬಿಡುತ್ತೆ. ಇದನ್ನು ನಾವು ನಂಬರ್ ಕೊಡೋಣ 2 ಅಂತ, ಇದಕ್ಕೆ ನಾವು ನಂಬರ್ ಕೊಡೋಣ 1 ಅಂತ. ಈ ಲೈನ್ಸ್ ಇದೆಯಲ್ಲ ಅದಕ್ಕೆ. ಸೊ ಈ ಪಾಯಿಂಟನ್ನು ನಾವು ಎ ಅಂತ ಕರೆಯೋಣ, ಈ ಪಾಯಿಂಟ್ನ ನಾವು ಬಿ ಅಂತ ಕರೆಯೋಣ. ಓಕೆ, ಸೊ ಮಾರ್ಕೆಟ್ 1ಇಂದ ಎವರೆಗೂ ಹೋಯಿತು, 2ವರೆಗೂ. ಓಕೆ, ದೆನ್ ಈ ಪಾಯಿಂಟ್ನ ನಾವು ಎ ಅಂತ ಕರೆಯೋಣ. ದೆನ್ ವಾಪಸ್ ಇಲ್ಲಿವರೆಗೂ ಬಂದಿದೆ, ಇದು ಬಿ ಪಾಯಿಂಟ್ವರೆಗೂ ಮಾರ್ಕೆಟ್ ವಾಪಸ್ ಬಂದಿದೆ. ನಾವು ಆ್ಯಡ್ಸ್ ಏನಕ್ಕಪ್ಪ ಬರ್ತಿದೆ, ಆಲ್ ರೈಟ್ ಫೈನ್. ವಾಪಸ್ ಮಾರ್ಕೆಟ್ ಬಿಯಿಂದ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ. ನಾವು ದಿಸ್ ಟೈಮ್ ಲೆವೆಲ್ 2 ತನಕ ಹೋಗಲ್ಲ, ಲೈನ್ ನಂಬರ್ 2 ತನಕ ಹೋಗಲ್ಲ, ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗುತ್ತೆ. ಇನ್ನೂ ಮೇಲ್ಗಡೆ ಹೋಗ್ಬಿಟ್ಟು ಒಂದು ಸರ್ಟನ್ ಪಾಯಿಂಟ್ ಹತ್ರ ಮಾರ್ಕೆಟ್ ಹೋಗಿ ಸ್ಟಾಪ್ ಆಗುತ್ತೆ. ಇದನ್ನು ನಾವು ಕರೆಯೋಣ ಪಾಯಿಂಟ್ ನಂಬರ್ ಸಿ ಅಂತ. ದೆನ್ ಮಾರ್ಕೆಟ್ ವಾಪಸ್ ಇಲ್ಲಿಂದ ರಿವರ್ಸ್ ಆಗೋಗುತ್ತೆ. ರೈಟ್, ಮಾರ್ಕೆಟ್ ವಾಪಸ್ ಇಲ್ಲಿಂದ ರಿವರ್ಸ್ ಆಗುತ್ತೆ, ಇಲ್ಲಿಗೆ ಬರುತ್ತೆ ಪಾಯಿಂಟ್ ಡಿಗೆ. ದೆನ್ ಮಾರ್ಕೆಟ್ ವಾಪಸ್ ಇಲ್ಲಿಂದ ಮತ್ತೆ ಹೋಗುತ್ತೆ ಲೈನ್ ನಂಬರ್ 2ಗೆ. ಇದನ್ನು ನಾವು ಕರೆಯೋಣ ಪಾಯಿಂಟ್ ಇ. ಆ್ಯಂಡ್ ಮಾರ್ಕೆಟ್ ವಾಪಸ್ ಇಲ್ಲಿಂದ ಕೆಳಗಡೆ ಬರ್ತಾ ಹೋಗುತ್ತೆ ಆ್ಯಂಡ್ ಪಾಯಿಂಟ್ ಎಫ್ವರೆಗೂ ಬರುತ್ತೆ. ಸರಿ, ABCD ಅಂತೂ ನಮ್ಗೆ ಅರ್ಥ ಆಗಿದೆ. ಬಟ್ ಮಾರ್ಕೆಟ್ ಏನು ಹೇಳಕ್ಕೆ ಪ್ರಯತ್ನ ಪಡುತ್ತೆ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲೊಂದು ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಎಲ್ಲಿಗೆ? ಇಲ್ಲಿ ಪಾಯಿಂಟ್ ನಂಬರ್ ಸಿ ಹತ್ರ ಒಂದು ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಇದಕ್ಕೆ ಕೊಡೋಣ ಹೆಸರು ನಂಬರ್ 3, ಲೈನ್ ನಂಬರ್ 3 ಅಣ್ಣ. ನಾವು ಅರ್ಥ ಮಾಡ್ಕೊಳ್ಳಿ, ಪಾಯಿಂಟ್ ನಂಬರ್ 1ಇಂದ ಮಾರ್ಕೆಟ್ ಮೇಲ್ಗಡೆ ಹೋಯಿತು 2ವರೆಗೂ ಅಲ್ವಾ. 1ಇಂದ 2ವರೆಗೂ ಮಾರ್ಕೆಟ್ ಹೋಯಿತು. ಅಲ್ಲಿಂದ ಮಾರ್ಕೆಟ್ ವಾಪಸ್ ಬಂತು. ನಾವು ಹೇಳಿ 1ಇಂದ ಇಲ್ಲಿವರೆಗೂ ಹೋಗಬೇಕಂದ್ರೆ ಯಾರ ಕಾರಣ? ಆಫ್ಕೋರ್ಸ್ ಬೈಯರ್ಸ್ ಕಾರಣ. ಇಲ್ಲಿಂದ ಇಲ್ಲಿ ಬರಬೇಕಂದ್ರೆ ಯಾರ ಕಾರಣ? ಸೆಲ್ಲರ್ಸ್ ಕಾರಣ. ಕರೆಕ್ಟ್ ಅಲ್ವಾ? ಸೊ ಲಾಸ್ಟ್ ಟೈಮು ಬೈಯರ್ಸು ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡೋದ್ರು ಮಾರ್ಕೆಟ್, ಆ್ಯಂಡ್ ಸೆಲ್ಲರ್ಸ್ ಏನೋ ವಾಪಸ್ ಅಲ್ಲಿಂದ ಇಲ್ಲಿವರೆಗೂ ತೊಗೊಂಬಂದರು. ಓಕೆ, ನಾವು ಬೈಯರ್ಸ್ ಏನು ಮಾಡ್ತಾರೆ, ಲಾಸ್ಟ್ ಟೈಮ್ ಇಲ್ಲಿವರೆಗೂ ತೊಗೊಂಡೋಗಿದ್ರು, ಕರೆಕ್ಟ್, ಈ ಲೈನ್ವರೆಗೂ ಅಲ್ಲ, ನಾವು ಅದಕ್ಕಿಂತ ಮೇಲ್ಗಡೆ ಕೂಡ ತೊಗೊಂಡೋಗ್ತಾರೆ. ಸೊ ಬೈಯರ್ಸ್ ಇಲ್ಲಿ ಸ್ಟ್ರೆಂತ್ ತೋರಿಸ್ತಿದ್ದಾರೆ ಮಾರ್ಕೆಟ್ನಲ್ಲಿ. ಬೈಯರ್ಸ್ ಇವಾಗ ಇಲ್ಲಿ ತನಕ ಅಲ್ಲ, ಇಲ್ಲಿವರೆಗೂ ಕೂಡ ತೊಗೊಂಡೋದ್ರು ಮಾರ್ಕೆಟ್ನ ಮೇಲವರೆಗೂ ತೊಗೊಂಡೋದ್ರು. ನಾವು ಪಾಯಿಂಟ್ ಸಿ ಹತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಸೆಲ್ಲರ್ಸ್ ಕೂತಿರ್ತಾರೆ. ನಾವು ಸೆಲ್ಲರ್ಸ್ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂದರೆ ಬೈಯರ್ಸ್ ಬಿಯಿಂದ ಸಿವರೆಗೂ ಎಲ್ಲಿ ತೊಗೊಳೋದು, ವಾಪಸ್ ಸಿಯಿಂದ ಡಿವರೆಗೂ ಹಂಗೆ ತೊಗೊಂಬಂದ್ಬಿಡ್ತಾರೆ. ನಾವು ಬೈಯರ್ ಇಲ್ಲೆಷ್ಟು ಪ್ರಯತ್ನ ಪಟ್ಟ, ಸೆಲ್ಲರ್ ಹಂಗೆ ತಳ್ಳಿದ್ರು. ಮತ್ತು ಬೈಯರ್ ಏನು ಮಾಡೋದು, ಅದಕ್ಕಿಂತ ಜಾಸ್ತಿ ಪ್ರಯತ್ನ ಪಟ್ಟರು. ಅಗೇನ್ ಸೆಲ್ಲರ್ಗಳು ಏನು ಮಾಡೋದು, ಮಾರ್ಕೆಟ್ನ ಕೆಳಗಡೆ ತೊಗೊಂಬಂದ್ಬಿಟ್ರು. ನಾವು ಬೈಯರ್ಗೆ ಆಗೋಯ್ತು ಕಾನ್ಫಿಡೆನ್ಸ್ ಲಾಸ್.
ಬೈಯರ್ಗೆ ಭಯ ಆಗೋಯ್ತು, ಇದೇನಪ್ಪ ಇಷ್ಟು ದೊಡ್ಡದಾಗಿ ನಾನು ಮೂಮೆಂಟ್ ಕೊಟ್ಟೆ ಆದರೂ ಕೂಡ ಸೆಲ್ಲರ್ಸ್ ನಮ್ಗೆ ಏನು ಮಾಡಿದ್ರು, ವಾಪಸ್ ತಗೊಂಬಂದು ಕೊಟ್ಬಿಟ್ರು. ಸೊ ವಾಟ್ ವಿಲ್ ವಿ ಡೂ ನಾವು? ಬೈಯರ್ಸ್ ಏನು ಮಾಡ್ತಾರೆ, ಮತ್ತೆ ಒಂದು ಸತಿ ಪ್ರಯತ್ನ ಪಡ್ತಾರೆ ಬೈಯರ್ಸ್ ಡಿಯಿಂದ ಈವರೆಗೂ ಮತ್ತೆ ತೊಗೊಂಡೋಕೆ ಪ್ರಯತ್ನ ಪಡ್ತಾರೆ. ದೆನ್ ಲೇಟರ್ ವಾಟ್ ಹ್ಯಾಪನ್ಸ್, ಅಗೇನ್ ಸೆಲ್ಲರ್ಸ್ ಅವ್ರ ಪವರ್ನ ತೋರಿಸ್ತಾರೆ, ಕೆಳಗಡೆ ಬಂದುಬಿಡ್ತಾರೆ. ನಾವು ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಕ್ವಶನ್ ರೈಸ್ ಆಗುತ್ತೆ. ಬೈಯರ್ಸ್ ಎಲ್ಲಿವರೆಗೂ ಮಾರ್ಕೆಟ್ನ ತೊಗೊಂಡೋಕೆ ಪ್ರಯತ್ನ ಪಡ್ತಾರೆ, ಅಲ್ಲಿ ಸೆಲ್ಲರ್ಸ್ ಕೂಡ ವಾಪಸ್ ಅಗೇನ್ ಅಲ್ಲಿಂದಾನೇ ಸೆಲ್ಲರ್ಸ್ ಕೂಡ ದೇ ಆರ್ ಟೇಕಿಂಗ್ ದ ಮಾರ್ಕೆಟ್ ಬ್ಯಾಕ್. ನಾವಿಲ್ಲಿ ಬೈಯರ್ಸ್ ಸ್ಟ್ರಾಂಗಾ ಅಥವಾ ಸೆಲ್ಲರ್ಸ್ ಸ್ಟ್ರಾಂಗಾ? ಇವೆರಡರಲ್ಲಿ ಯಾರು ಬಾಸ್ ಸ್ಟ್ರಾಂಗು ಇದೇ ಗೊತ್ತಾಗ್ತಿಲ್ಲ ನಮಗೆ. ಬಟ್ ನಮಗೆ ಒಂದು ಸ್ವಲ್ಪ ಐಡಿಯಾ ಗೊತ್ತಾಗುತ್ತೆ. ಬೈಯರ್ಸ್ ಎಲ್ಲಿವರೆಗೂ ತೊಗೊಂಬರ್ತಾರೆ, ಸೆಲ್ಲರ್ಸ್ ಹಂಗೆ ವಾಪಸ್ ತಳ್ತಾರೆ. ಓಕೆ, ಬಟ್ ಹಂಗಂದ್ರೆ ಬೈಯರ್ಸ್ ಅಂತೂ ಸ್ಟ್ರಾಂಗ್ ಇಲ್ಲ ಇಲ್ಲಿ. ಬೈಯರ್ಸ್ ಸ್ಟ್ರಾಂಗ್ ಇದೆ, ಸೆಲ್ಲರ್ಸ್ನ ದಾಟ್ಕೊಂಡು ಹೋಗಿರೋರು, ಬಟ್ ಬೈಯರ್ ಸ್ಟ್ರಾಂಗ್ ಇಲ್ಲ ಇಲ್ಲಿ. ಸೊ ಸೆಲ್ಲರ್ಗಳು ಏನು ಮಾಡ್ತಾರೆ ಇವಾಗ, ಸೆಲ್ಲರ್ ಆಲ್ರೆಡಿ ಸ್ಟ್ರಾಂಗ್ ತೋರಿಸಿದಾರಲ್ಲ, ಸೆಲ್ಲರ್ ಮಾರ್ಕೆಟ್ನ ಇನ್ನೂ ಕೆಳಗಡೆ ತೊಗೊಂಬಂದ್ಬಿಡ್ತಾರೆ. ಆ್ಯಂಡ್ ಈ ಥರ ಟೈಮಲ್ಲಿ ನಿಮ್ಗೆ ಈ ಥರ ಪ್ಯಾಟರ್ನ್ ಕಾಣಿಸ್ತು ಅಂದರೆ ಮಾರ್ಕೆಟ್ ಫಾಲ್ ಆಗುತ್ತೆ. ನಾವು ಸರ್ ಎಲ್ಲಿವರೆಗೂ ಫಾಲ್ ಆಗುತ್ತೆ, ಇದೊಂದು ಡೌಟ್ ಇದೆ ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೋ, ಫಾರ್ ಎಕ್ಸಾಂಪಲ್ 100 ಪಾಯಿಂಟ್ಸ್ ಡಿಫ್ರೆನ್ಸ್ ಇರುತ್ತೆ ಅಂದ್ಕೊಳೋಣ, ಕೆಳಗಡೆ ಬಿದ್ದಾಗ ಕೂಡ 100 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇರುತ್ತೆ. ಯಾವಾಗಲೂ 100 ಪಾಯಿಂಟ್ಸೇ ಆಗುತ್ತಾ? ಪಕ್ಕಾ ಗ್ಯಾರಂಟಿ ಯಾವುದ್ರ ಬಗ್ಗೆನೂ ಇಲ್ಲ ಸರ್ ಟ್ರೇಡಿಂಗ್ನಲ್ಲಿ. ಓಕೆ, ಸೊ ಒಂದು ಥಿಯರಿಟಿಕಲಿ ಪ್ರಕಾರ, ಒಂದು ಟೆಕ್ಸ್ಟ್ ಬುಕ್ ಟ್ರೇಡಿಂಗ್ ಪ್ರಕಾರ ಡೆಫಿನೆಟ್ಲಿ ಇಲ್ಲಿಂದ ಇಲ್ಲಿ ಎಷ್ಟು 100 ಪಾಯಿಂಟ್ಸ್ ಇದೆ ಅಂದರೆ ಅಲ್ಲಿಂದ ಅಲ್ಲಿ ಕೂಡ 100 ಪಾಯಿಂಟ್ಸ್ ಬೀಳೋ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬಂದರೆ ನಿಮಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಸೆಲ್ಲಿಂಗ್ ಮಾಡಿ ಅಂತ ಹೇಳುತ್ತದು, ಕರೆಕ್ಟ್ ಅಲ್ವಾ? ಇಲ್ಲಿಂದ ಸೆಲ್ಲಿಂಗ್ ಮಾಡಿ ಅಂತ ಹೇಳುತ್ತೆ. ನಾವು ಪ್ರೈಸ್ ಆ್ಯಕ್ಷನ್ ಬಗ್ಗೆ ಎಷ್ಟೊಂದು ಜನ ಡೌಟ್ ಬರುತ್ತೆ. ಸೊ ಪ್ರೈಸ್ ಆ್ಯಕ್ಷನ್ನ ಬರೀ ಇಂಡಿಯನ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಬೋದಾ, ಇಲ್ಲ ಬೇರೆ ಮಾರ್ಕೆಟಲ್ಲೂ ಯೂಸ್ ಮಾಡ್ಬೋದಾ? ನೋಡಿ, ಬೇರೆ ಮಾರ್ಕೆಟಲ್ಲೂ ಕೂಡ ಯೂಸ್ ಮಾಡ್ಬೋದು. ನನಗೆ ಕೇಳಿದ್ರೆ ನಾನು ಫೋರೆಕ್ಸ್ ಅಂತದೆಲ್ಲ ಸಪೋರ್ಟ್ ಮಾಡಲ್ಲ ಸದ್ಯಕ್ಕೆ, ಬಿಕಾಸ್ ಇಂಡಿಯನ್ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಅಗೇನ್ಸ್ಟ್ ಆಗಿದ್ದಾರೆ. ನಾವು ಇಂಡಿಯನ್ ಗೌರ್ಮೆಂಟ್ ಅಗೇನ್ಸ್ಟ್ ಆಗಿದ್ದಾರೆ ಅಂದರೆ ನಾವು ಯಾರು ಸಪೋರ್ಟ್ ಮಾಡೋಕ್ಕೆ? ಸೊ ನಾವು ಕೂಡ ಇದನ್ನು ಸದ್ಯಕ್ಕೆ ಸಪೋರ್ಟ್ ಮಾಡಲ್ಲ. ಬಟ್ ನಿಮ್ಮ ಇಷ್ಟ, ಇಫ್ ಯು ವಾಂಟ್ ಟು ಡೂ ಇಟ್, ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಮ ದುಡ್ಡು, ನಿಮ್ಮ ಅನಿಸಿಕೆ. ಬಟ್ ನನ್ನ ಪ್ರಕಾರ ಕೇಳಿದ್ರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಏನಕ್ಕೆ ಮಾಡಬಾರ್ದು ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಹೋಗಿ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಒಂದು ವೀಡಿಯೋದ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಹೋಗಿ ನೀವು ನೋಡಿ. ನಾನೇನಿಗೆ ಫೋರೆಕ್ಸ್ ಸಪೋರ್ಟ್ ಮಾಡಲ್ಲ ಅಂತ ನಾನು ನಿಮಗೆ ಅಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ನೋಡಿ, ಟ್ರೇಡಿಂಗ್ ಬಂದಾಗ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು. ಈ ಮಾರ್ಕೆಟ್ ಆ ಮಾರ್ಕೆಟ್ ಅಂದರೆ ಟ್ರೇಡಿಂಗ್ ಇಸ್ ಅ ಓವರ್ ಆಲ್ ಯೂನಿವರ್ಸಲ್ ಒಂದು ಸಬ್ಜೆಕ್ಟ್, ಎಲ್ಲ ಕಡೆ ಕೂಡ ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಇದನ್ನು ಜಸ್ಟ್ ಉಲ್ಟಾ ಮಾಡಿದೆ ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗುತ್ತೆ. ಯಾವ ರೀತಿ ಬನ್ನಿ ಹೇಳ್ತೀನಿ. ಸೊ ಗೈಸ್, ನಿಮ್ಮ ಮುಂದೆ ಇದನ್ನು ಪ್ಯಾಟರ್ನ್ ಕಾಣಿಸುತ್ತೆ. ದಿಸ್ ಈಸ್ ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್. ಓಕೆ, ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನಲ್ಲಿ ಏನಾಗುತ್ತೆ ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಅಗೇನ್ ನಾವು ಇದನ್ನು ಪಾಯಿಂಟ್ ಇಡೋಣ 1 ಅಂತ, ಇದನ್ನು ನಾವು 2 ಅಂತ ಇಡೋಣ, ಇದನ್ನು ನಾವು 3 ಅಂತ ಇಡೋಣ. ಆ್ಯಂಡ್ ಈ ಪಾಯಿಂಟನ್ನ ಎ, ಇದನ್ನು ಬಿ, ಇದನ್ನು ಸಿ, ಇದನ್ನು ಡಿ, ಇದನ್ನು ಇ ಮತ್ತು ಎಫ್, ಆ್ಯಂಡ್ ಅಗೇನ್ ಇದನ್ನು ಜಿ. ಸೊ ಒಂದಷ್ಟು ನಾವಿಲ್ಲಿ 7 ಪಾಯಿಂಟ್ಸ್ನ ನಾವಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅರ್ಥ ಮಾಡ್ಕೊಳ್ಳೋಣ. ಸೊ ಮಾರ್ಕೆಟ್ ಎ ಇಂದ ಬಿ ವರೆಗೂ ಬರುತ್ತೆ ಅಂದ್ಕೊಳ್ಳೋಣ. ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಈ ಥರ ಬರುತ್ತೆ. ಇದಕ್ಕೆ ಯಾರು ಕಾರಣ? ಮೇಲಿಂದ ಕೆಳಗಡೆ ಹೋಗಬೇಕು ಮಾರ್ಕೆಟ್ ಅಂದರೆ ಇದಕ್ಕೆ ಯಾರು ಕಾರಣ ಇರ್ತಾರೆ? ಸಿಂಪಲ್, ಇದಕ್ಕೆ ಸೆಲ್ಲರ್ಸ್ ಕಾರಣ ಇರ್ತಾರೆ. ಸೊ ಸೆಲ್ಲರ್ಸ್ ಇಲ್ಲಿ ಡಾಮಿನೆಂಟ್ ಆಗಿದ್ದಾರೆ. ಸೆಲ್ಲರ್ಸ್ ಏನು ಮಾಡಿದ್ರು, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಮಾರ್ಕೆಟ್ನ ತೊಗೊಂಬಂದಿದ್ದಾರೆ. ನಾವು ಅಗೇನ್ ಬೈಯರ್ಸ್ ಏನು ಮಾಡ್ತಾರೆ, ವಾಪಸ್ ಬಿ ಇಂದ ಸಿ ವರೆಗೂ ತೊಗೊಂಡು ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಬೈಯರ್ಸ್ ಏನು ಮಾಡ್ತಾರೆ, ಮಾರ್ಕೆಟ್ನ ಮತ್ತೆ ಮೇಲೆ ತೊಗೊಂಡು ಹೋಗ್ತಾರೆ. ನಾವು ಸೆಲ್ಲರ್ ಎ ಇಂದ ಬಿ ವರೆಗೂ ಎಲ್ಲಿವರೆಗೂ ತೊಗೊಂಬಂದಿದ್ದು, ಮತ್ತೆ ಬೈಯರ್ಸ್ ಅಲ್ಲಿಂದ ಅಲ್ಲಿವರೆಗೂ ವಾಪಸ್ ಅಲ್ಲೇ ಹೋಗಿ ಸೆಲ್ಸರ್ ಅಲ್ವಾ? ಸೇಮ್ ಅದೇ ಥರ ನಾವು ಅಗೇನ್ ಸಿ ಪಾಯಿಂಟ್ ಸಿ ಇಂದ ಏನಾಗುತ್ತೆ, ಮಾರ್ಕೆಟ್ ಈ ಸತಿ ಸೆಲ್ಲರ್ಸ್ ಎಷ್ಟು ಶಕ್ತಿ ತೋರಿಸ್ತಾರೆ ಅಂದರೆ ಮಾರ್ಕೆಟ್ ಬಿ ಹತ್ರ ನಿಲ್ಲಲ್ಲ, ಇವಾಗ ಸೀದಾ ಡಿ ವರೆಗೂ ಹೊಟ್ಟೋಗುತ್ತೆ, ಲೆವೆಲ್ 3 ವರೆಗೂ ಹೊಟ್ಟೋಗುತ್ತೆ. ಆ್ಯಂಡ್ ಇಲ್ಲಿದ್ದಾಗ ಬೈಯರ್ಸ್ ಮತ್ತೆ ಸ್ಟ್ರೆಂತ್ ತೋರಿಸ್ತಾರೆ. ಬೈಯರ್ಸ್ ಮತ್ತೆ ಮಾರ್ಕೆಟ್ನ ಮೇಲೆ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಎಲ್ಲಿವರೆಗೂ ತೊಗೊಂಡು ಹೋಗ್ತಾರೆ ಅಂದರೆ ಸಿ ಪಾಯಿಂಟ್ ಎಲ್ಲಿತ್ತು, ಸೇಮ್ ಲೈನ್ 1ಅಲ್ಲಿ ಅಲ್ಲಿವರೆಗೂ ಡಿ ಅವ್ರು ಕೂಡ ಬೈಯರ್ಸ್ ಕೂಡ ತೊಗೊಂಡು ಹೋಗ್ತಾರೆ ಮಾರ್ಕೆಟ್ನ. ನಾವು ಅರ್ಥ ಮಾಡ್ಕೊಳ್ಳಿ. ಸೆಲ್ಲರ್ಸ್ ಇಲ್ಲಿಂದ ಇಲ್ಲಿ ಪ್ರಯತ್ನ ಪಟ್ಟರು, ವಾಪಸ್ ಬೈಯರ್ಸ್ ಅಲ್ಲಿಂದ ಇಲ್ಲಿ ತೊಗೊಂಡ್ಬಿಟ್ರು. ದೆನ್ ಅಗೇನ್ ಸೆಲ್ಲರ್ಸ್ ಇಲ್ಲಿಂದ ಇಲ್ಲಿ ತೊಗೊಂಬಂದ್ರೆ ಅಗೇನ್ ಬೈಯರ್ ಇಲ್ಲಿಂದ ಇಲ್ಲಿ ತೊಗೊಂಡ್ಬಿಟ್ರೋದ್ರು. ಸೊ ಸೆಲ್ಲರ್ ಏನು ಮಾಡ್ತಾನೋ ಬೈಯರ್ ಅದ ತಕ್ಕಂಗೆ ಹಂಗೆ ಮಾಡ್ತಿದ್ದಾನೆ. ಸೊ ಮತ್ತೆ ಸೆಲ್ಲರ್ ಮತ್ತೆ ಪ್ರಯತ್ನ ಪಡ್ತಾರೆ ಇಲ್ಲಿ 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 ತೊಗೊಂಡೋಗೋಕ್ಕೆ. ಬಟ್ ದಿಸ್ ಟೈಮ್ ಹೆಂಗೆ ಗೊತ್ತಾ, ಲಾಸ್ಟ್ ಟೈಮ್ ಮಾರ್ಕೆಟ್ ಎಲ್ಲಿವರೆಗೂ ತೊಗೊಂಡೋಗಿತ್ತು, ಸೆಲ್ಲರ್ಸ್ ಎಲ್ಲಿವರೆಗೂ ತೊಗೊಂಡೋಗಿದ್ರು ಅಲ್ಲಿವರೆಗೂ ವಾಪಸ್ ತೊಗೊಂಡೋಗೋಕ್ಕಾಗಲಿಲ್ಲ. ಬೈಯರ್ಸ್ ಏನ್ಬಿಟ್ಟು ಸ್ಟ್ರೆಂತ್ ತೋರಿಸ್ಬಿಟ್ರು. ಆ್ಯಂಡ್ ಈ ಥರ ಇದ್ದಾಗ ಮಾರ್ಕೆಟ್ ಮೇಲೊಟ್ಟೋಗುತ್ತೆ. ನಾವು ಮನೋಜ್ ಇಲ್ಲಿವರೆಗೂ ಹೊಟ್ಟೋಗುತ್ತೆ. ಸೇಮ್ ಪಾಯಿಂಟ್ ನೋಡಿ,
ಡಿ ಇಂದ ಲೈನ್ 1ವರೆಗೂ ಎಷ್ಟು ಡಿಫ್ರೆನ್ಸ್ ಇದೆ, ಲೈನ್ 3ಇಂದ ಲೈನ್ 1ವರೆಗೂ ಫಾರ್ ಎಕ್ಸಾಂಪಲ್ 50 ಪಾಯಿಂಟ್ಸ್ ಇತ್ತು ಅಂದ್ಕೊಳ್ಳೋಣ, ಟಾರ್ಗೆಟ್ ಕೂಡ 50 ಪಾಯಿಂಟ್ಸೇ ಆಗೋಗುತ್ತೆ. ನಾವು ಸ್ಟಾಪ್ ಲಾಸಲ್ಲಿ ಇಡಬೇಕು. ನಾವು ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಟಾರ್ಗೆಟ್ 50 ಪಾಯಿಂಟ್ಸೇ ಇರಬೇಕು ಅಂತ ಕೂಡ ತಲೆಗೆಡ್ಸ್ಕೊಬೇಡಿ. ಅದ್ರ ಬಗ್ಗೆ ಇನ್ನೂ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ ಅದನ್ನು ಡಿಸೈಡ್ ಮಾಡೋಕ್ಕೆ. ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ ದಟ್ ಈ ಥರ ಪ್ಯಾಟರ್ನ್ ಬಂದರೆ ಮಾರ್ಕೆಟ್ಗೆ ಮೇಲೋಗುವಂಥ ಜಾಸ್ತಿ ಚಾನ್ಸಸ್ ಇರುತ್ತೆ ಅಂತ. ಏನಕ್ಕೆ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಪ್ರಕಾರ ಸೆಲ್ಲರ್ಸ್ ಎಷ್ಟು ಪ್ರಯತ್ನ ಪಡ್ತಾರೆ, ಬೈಯರ್ಸ್ ಹಂಗೆ ಮಾಡ್ದೆ, ಮತ್ತೆ ಸೆಲ್ಲರ್ ದೂರ ತಳ್ದ, ಮತ್ತೆ ಬೈಯರ್ ಏನು ಮಾಡ್ದೆ, ಮತ್ತೆ ಮೇಲ್ತಂದ. ಆ್ಯಂಡ್ ನೆಕ್ಸ್ಟ್ ಟೈಮ್ ಸೆಲ್ಲರ್ ತಳ್ಳಕ್ಕೆ ಆಗಲಿಲ್ಲ, ಇಲ್ಲಿಗೆ ಸ್ಟಾಪ್ ಆಗೋಯ್ತು ಆ್ಯಂಡ್ ಬೈಯರ್ ಬ್ರೇಕ್ ಮಾಡಿಬಿಟ್ಟ ಒಂದು ಲೆವೆಲ್ನ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಟ್ರಯಾಂಗಲ್ಸ್ ಬಗ್ಗೆ ಕಲಿಯೋಣ. 1-2-3 ಟ್ರಯಾಂಗಲ್ ಪ್ಯಾಟರ್ನ್ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಮೇ ಬಿ ನೆಕ್ಸ್ಟ್ 2 ಡೇಸಲ್ಲಿ ವೀಡಿಯೋ ಬಂದುಬಿಡುತ್ತೆ. ಅದಾದಮೇಲೆ ನಾವು ಅರ್ಥ ಮಾಡ್ಕೊಳ್ಳೋಣ ಫಿಬೊನಾಚಿಸ್ ಬಗ್ಗೆ, ಎಷ್ಟೊಂದು ಥರ ಇಂಡಿಕೇಟರ್ಸ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ಳೋಣ. ದೇ ಮೆನಿ ಥಿಂಗ್ಸ್. ಫ್ರೀ ಪ್ರೈಸ್ ಆ್ಯಕ್ಷನ್ ಕೋರ್ಸ್ ನಿಮಗೆಲ್ಲೂ ಸಿಗೋಲ್ಲ. ಓಕೆ, ನೀವು ದುಡ್ಡು ಕೊಡೋವಂಥ ಅವಶ್ಯಕತೆಯಲ್ಲಿ ಯಾರಿಗಿಲ್ಲ. ನಾನು ಚಾರ್ಜ್ ಮಾಡಿರೋದು ಮಾತ್ರ ಅಡ್ವಾನ್ಸ್ ಆಪ್ಷನ್ ಚೇನಿಗೆ ಮಾತ್ರ. ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಕಲಿಬೋದು, ತೊಂದರೆ ಇಲ್ಲ. ಓಕೆನಾ? ದಟ್ ಈಸ್ ಅಡ್ವಾನ್ಸ್ ಕಾನ್ಸೆಪ್ಟ್. ಬಟ್ ಅದು ಅರ್ಥ ಆಗಿದ್ದ ಮುಂಚೆ ನಿಮ್ಗೆ ಇದೆಲ್ಲ ಬಂದಿರಬೇಕು. ಸೊ ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾನು ವೀಡಿಯೋನ ಫ್ರೀಯಾಗಿ ಬಿಡ್ತಾಯಿದ್ದೀನಿ. ಸೊ ಐ ಹೋಪ್ ನೀವು ಇದನ್ನು ವೀಡಿಯೋಸ್ ನೋಡಿ ನೋಟ್ಸ್ ಮಾಡ್ಕೊಂಡು ಯು ಸ್ಟಾರ್ಟ್ ಲರ್ನಿಂಗ್ ಸಮ್ಥಿಂಗ್ಸ್. ಓಕೆ, ನೋಡಿ ಗೈಸ್, ರಿಯಲ್ ಲೈಫಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬರಬೇಕಂದ್ರೆ ಇದೊಂದು ವೆಬ್ಸೈಟ್ದು ನಾನು ನಿಮಗೆ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಎಷ್ಟು ನೀಟಾಗಿ ಶೋ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಕೆಳಗಡೆ ಎಲ್ಲ ಫಂಕ್ಷನ್ ಆಗ್ತಾ ಇರುತ್ತೆ. ದೆನ್ ಲೇಟರ್ ಇಲ್ಲಿಂದ ಇಲ್ಲಿ ಬರುತ್ತೆ, ದಿಸ್ ಇಸ್ ದ ಶೋಲ್ಡರ್, ಮತ್ತೆ ಹೆಡ್ ಬರುತ್ತೆ, ದೆನ್ ಅಗೇನ್ ಶೋಲ್ಡರ್ ಬರುತ್ತೆ, ದೆನ್ ಮಾರ್ಕೆಟ್ ಏನಾಯಿತು ಕೆಳಗಡೆ ಹೊರಟಾಯಿತು. ನಾವು ಇದು ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ ಅಲ್ಲ, ದಿಸ್ ಇಸ್ ದ ನಾರ್ಮಲ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಸೊ ಈ ಥರ ಉಲ್ಟಾ ಮಾಡಿದ್ರೆ ಆಫ್ಕೋರ್ಸ್ ಇದು ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ ಆಗೋಗುತ್ತೆ. ಬೇಸಿಕ್ ಇದು. ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.